ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಮ್ಮ ಕರ್ನಾಟಕದಲ್ಲಿ ಸುಮಾರು 1300 MBBS ಸೀಟ್ಸು ಇನ್ಕ್ರೀಸ್ ಆಗ್ಯಾವು. ಮತ್ತು ಕೆಲವೊಂದಿಷ್ಟು ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಮೈಂಡಲ್ಲಿ BMS ಕಟ್ ಆಫ್ ಕಡಿಮೆ ಆಗ್ತೈತೆ ಅನ್ನೈತಿ ಬಹಳಷ್ಟು ಸ್ಟೂಡೆಂಟ್ಸ್ ಮೈಂಡ್ದಾಗ ಇರ್ತೈತಿ. ಮತ್ತು ಈ ವರ್ಷ ಏನೈತ್ಲ BMS ಕಟ್ ಆಫ್ ಏನೈತ್ಲ ಕಡಿಮೆ ಆಗತೈತಿ. ಮತ್ತು ಹಾಗಾದ್ರೆ BMS ಕಟ್ ಆಫ್ ಏನೆಲ್ಲ ಎಫೆಕ್ಟ್ ಆಗ್ತೈತಿ ಅನ್ನೋದೇನೈತ್ಲ ಈ ವಿಡಿಯೋ ಕಂಪ್ಲೀಟ್ ಆಗಿರುವಂತ ಎಲ್ಲ ಕ್ಯಾಟಗರಿ ಆಗಿರ್ಬೋದು, ರೆಸ್ಟ್ ಆಫ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಕೋಟ ಆಗಿರ್ಬೋದು, ಕನ್ನಡ ಮೀಡಿಯಂ ರಿಸರ್ವೇಶನ್, ರೂರಲ್ ರಿಸರ್ವೇಶನ್ ಎಷ್ಟೆಷ್ಟು ಕಟ್ ಆಫ್ ಕಡಿಮೆ ಆಗ್ಬೋದು ಅನ್ನೋದು ಏನೈತ್ಲ ಈ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ಏನೈತ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಒಂದು ಸ್ವಲ್ಪ ಲೆಂದಿ ಆಗ್ಬೋದು, ಆದ್ರೆ ನಿಮಗೆ ಈ ವಿಡಿಯೋ ಒಳಗೆ ಎಲ್ಲ ಕ್ಯಾಟಗರಿದಾಗಿರ್ಬೋದು ಫೀಸ್ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಕೊಡ್ತೀನಿ. ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ, ಯಾಕಂದ್ರ ವಿಡಿಯೋ ಕೊನೆ ಮಟ್ಟ ನೋಡ್ಲಿಲ್ಲ ಅಂದ್ರೆ ನಿಮಗೆ ಬೇರೆ ಕ್ಯಾಟಗರಿ ಆಗಿರ್ಬೋದು, ನಿಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಹೋಗ್ಬೋದು ಅನ್ನೋದೇನೈತ್ಲ ಮಾಹಿತಿ ಕರೆಕ್ಟ್ ಆಗಿ ಏನೈತ್ಲ ಸಿಗಂಗಿಲ್ಲ. ಫಸ್ಟ್ ನೋಡ್ಬೇಕಂದ್ರ ಹೈ ಸ್ಕೋರ್ ಇದ್ದವ್ರು ಏನೈತ್ಲ MBBS ಅಂತೂ ತಗೋತಾರೋ. ಮತ್ತು ಈ ವರ್ಷ MBBS ಸೀಟ್ಸು ಜಾಸ್ತಿ ಆಗ್ಯಾವು. ಒಂದು ಸ್ವಲ್ಪ ಏನೈತ್ಲ ಕಟ್ ಆಫ್ ಕಡಿಮೆ ಆಗೋ ಚಾನ್ಸಸ್ ಏನೈತ್ಲ ಬಹಳಷ್ಟು ಇರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರ ಲಾಸ್ಟ್ ಇಯರ್ ಯಾವ್ಯಾವ ಸೀಟಿಗೆ ಎಷ್ಟೆಷ್ಟು ಕಟ್ ಆಫ್ ಇತ್ತು ಅದ್ರ ಬಗ್ಗೆ ನೋಡುನು. ನಂಬರ್ ಆಫ್ ಸೀಟ್ಸ್ ಏನೇ ಓಕೆ, ಫಸ್ಟಿಗೆ NRI ಸೀಟ್ ಮತ್ತು ಅದರ್ ಸೀಟ್ ಅಂತ ಇರ್ತಾವೆ. NRI ಸೀಟಿಗೆ 6 ಲಕ್ಷ ಫೀಸ್ ಇರ್ತೈತಿ. ಮತ್ತು ಅದರ್ ಸೀಟಿಗೆ ಏನೈತ್ಲೆ ಅದಕ್ಕೂ ಕೂಡ 4 ಲ್ಯಾಕ್ ಫೀಸ್ ಇರ್ತೈತಿ. ನನ್ನ ಸಲಹೆ ಏನಂದ್ರೆ ಈ NRI ಸೀಟ್ ಮತ್ತು ಅದರ್ ಸೀಟಿಗೆ ಯಾರೆಲ್ಲ ಹೋಗೋರು ಇರ್ತಾರಿ, ಒಂದು ಒಳ್ಳೆ ರೀತಿ ಇರುವಂಥ ಕಾಲೇಜಿಗೆ ಏನೈತ್ಲ ಅಡ್ಮಿಷನ್ ತಗೋರಿ. ಒಂದು ಟಾಪ್ 10 ಮತ್ತು ಟಾಪ್ 15 ಒಳಗೆ ಯಾವೆಲ್ಲ ಕಾಲೇಜ್ ಇರ್ತಾವಲ್ಲ ಅಲ್ಲೇ ನೀವೇನೈತ್ಲ 6 ಲಕ್ಷದ ಫೀಸ್ ಆಗಿರ್ಬೋದು, 4 ಲ್ಯಾಕ್ ಫೀಸ್ ಇರುವಂಥ ಸೀಟ್ ಏನೈತ್ಲ ತಗೋದೇನೈತ್ಲ ಉತ್ತಮ ಅಂತ ಹೇಳ್ತೀನಿ. ಮತ್ತು ಕೆಲವೊಂದಿಷ್ಟು ಇದನ್ನಾಗಿರ್ಬೋದು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಏನೈತ್ಲ ಆ್ಯಡ್ಸ್ ಬರ್ತಿರ್ತಾವೆ, ನಿಮಗೆ 16 ಲ್ಯಾಕ್ಸಲ್ಲಿ BMS ಸೀಟನ್ನು ಕೊಡಿಸ್ತೇವೆ ಅಂತೇಳಿ. ಆದ್ರೆ ಒಂದು ಸ್ವಲ್ಪ ಯೋಚನೆ ಮಾಡ್ರಿ, ನೀವೇನೈತ್ಲ ಗೌರ್ಮೆಂಟ್ ಅಂದ್ರೆ ಥ್ರೂ ಹೋದ್ರೆ ಪರ್ ಇಯರ್ 4 ಲ್ಯಾಕನ್ನು ಪೇ ಮಾಡಬೇಕಾಗ್ತತಿ. ಅಂದ್ರೆ ವರ್ಷ ಏನೈತ್ಲ 4 ಲ್ಯಾಕನ್ನು ಪೇ ಮಾಡಬೇಕಾಗ್ತತಿ. ಇದೊಂದು ಸ್ವಲ್ಪ ಈಸಿ ಆಗ್ತತಿ. ಅದಕ್ಕೆ ನಿಮಗೇನು ಹೇಳ್ತೀನಿ, KA ಮುಖಾಂತರ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ತಗೊಳ್ರಿ ಅಂತ ಹೇಳ್ತೀನಿ. ನೆಕ್ಸ್ಟು ಓಪನ್ ಸೀಟ್ ಕಟ್ ಆಫ್ ನೋಡ್ಬೇಕಂದ್ರೆ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲಿ 5,20,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಓಕೆ. ನೆಕ್ಸ್ಟ್ ಥರ್ಡ್ ರೌಂಡಲ್ಲಿ ಏನೈತ್ಲ 6,45,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ನಿಮ್ಮ ರ್ಯಾಂಕಿಂಗ್ ಇದರ ಫೀಸ್ ಏನೈತ್ಲ 2.5 ಲ್ಯಾಕ್ಸ್ ಇರ್ತೈತಿ. ಆಲ್ಮೋಸ್ಟ್ ಆಲ್ ಬಹಳಷ್ಟು ಸ್ಟೂಡೆಂಟ್ಸಿಗೆ ನಾ ಹೇಳೋದೇನಂದ್ರೆ ಕಡಿಮೆ ಫೀಸಲ್ಲಿ ನೀವು BMS ಮಾಡ್ಬೇಕಂದ್ರೆ ಈ ಸೀಟನ್ನು ತಗೋಬೋದು. ಆದ್ರೆ 4 ಲ್ಯಾಕ್ ಮತ್ತು 6 ಲ್ಯಾಕ್ ಸೀಟಿಗೆ ಯಾರೆಲ್ಲ ಹೋಗತ್ತಾರಿ ಅವರೊಂದು ಸ್ವಲ್ಪ ಯೋಚನೆ ಮಾಡಿ ಒಳ್ಳೆ ಇರುವಂಥ ಅಂದ್ರೆ ಪೇಷಂಟ್ ಆಗಿರ್ಬೋದು, ನಂಬರ್ ಆಫ್ ಫೆಸಿಲಿಟೀಸ್ ಎಲ್ಲ ನೋಡಿ ಏನೈತ್ಲ ಒಳ್ಳೆ ರೀತಿ ಇರುವಂಥ ಕಾಲೇಜಿಗೆ ಹೋರಿ. ಇವ್ರದ್ದು ಮಾತು ಕೇಳಿ, ಏಜೆಂಟ್ಗಳ ಮಾತು ಕೇಳಿ ಏನೈತ್ಲ ಡಿಸೈಡ್ ಮಾಡಬೇಡ್ರಿ. ಇದು ನಿಮ್ಮದು 1-2 ದಿನದಲ್ಲ, ನಿಮ್ಮ ಭವಿಷ್ಯದ ಅಂದ್ರೆ ನಿಮ್ಮ BMS ಕೋರ್ಸ್ ಏನೈತ್ಲ ಮುಗಿಯುವವರೆಗೂ ಪ್ರಾಬ್ಲಮ್ ಆಗ್ತಿರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ SC ಕ್ಯಾಟಗರಿ ಒಳಗೆ ಎಷ್ಟು ಕಟ್ ಆಫ್ ಐತಿ ನೋಡ್ಬೇಕಂದ್ರೆ ಜನರಲ್ ಮೆರಿಟ್ದು 4,54,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಜನರಲ್ ಮೆರಿಟ್ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 4,89,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 4,91,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 4,71,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಕೋಟಾದಲ್ಲಿ 5,30,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 5,30,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ 75,000 ಇರುವಂಥ ಫೀಸ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು SC ಮತ್ತು ST ಕ್ಯಾಟಗರಿಗೆ ಯಾರೆಲ್ಲ ಇನ್ಕಮ್ ಕಾಸ್ಟ್ದು ಕಡಿಮೆ ಇರ್ತೈತಿ ಅವ್ರಿಗೆ ಏನೈತ್ಲ ಫಸ್ಟ್ ಇಯರ್ 0 ಫೀಸ್ ಇರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರ
ಎಸ್ ಟಿ ಕ್ಯಾಟಗರಿದ ಕಟ್ ಆಫ್ ಅನ್ನ ನೋಡೋಣ. ಒಂದು ಸ್ವಲ್ಪ ವಿಡಿಯೋನು ಲೆಂತಿ ಆಗ್ತೈತಿ, ಯಾಕಂದ್ರೆ ಎಲ್ಲ ಕ್ಯಾಟಗರಿದೂ ಕೂಡ ಕಟ್ ಆಫ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಆಲ್ಮೋಸ್ಟ್ ಆಲ್ 42 ಅಂದ್ರೆ 48 ದಿಂದ 50 ಕ್ಯಾಟಗರೀಸ್ ಅದಾವು. ಅದಕ್ಕೋಸ್ಕರನ ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ಮತ್ತು ನಿಮಗೆ ಏನಾರು ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಮತ್ತು ನಿಮಗೆ ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತ್ಲ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತು ಜನರಲ್ ಮೆರಿಟ್ ನೋಡ್ಬೇಕಂದ್ರೆ 4,83,3,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 5,17,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಮಲ್ಲಿ 4,52,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 6,29,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಕೋಟಾದಲ್ಲಿ 4,30,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 4,06,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕ್ ಇದರಿಗಿಂತ ಕಡಿಮೆ ಆಗಿದ್ರೆ ನಿಮಗೂ ಕೂಡ ಸೀಟ್ ಸಿಗ್ಬೋದು. ಮತ್ತು ನಿಮಗೆ ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, MBBS ಮತ್ತು BDS ಕಟ್ ಆಫ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದ್ರೆ ಎಲ್ಲ ಸಪ್ರೇಟ್ ಕಾಲೇಜ್ದು ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ನನ್ನ ಡಿಸ್ಕ್ರಿಪ್ಷನ್ದಾಗ ಬಾಕ್ಸ್ದಾಗ ಒಂದು ಲಿಂಕ್ ಇರ್ತೈತಿ. ಆ ಲಿಂಕ್ ಕ್ಲಿಕ್ ಮಾಡ್ರೆ ನಾವೇ ಬಿಲ್ಡ್ ಮಾಡಿರುವಂಥ ವೆಬ್ಸೈಟ್ ಒಳಗೆ ಏನೈತ್ಲ ನಿಮಗೆ ಕಂಪ್ಲೀಟ್ ಆಗಿರುವಂಥ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅದ್ರದ್ದು ಏನೈತ್ಲ ಕಂಪ್ಲೀಟ್ ಮಾಹಿತಿಯನ್ನು ಸಿಗ್ತೈತಿ. ನೀವೇನೈತ್ಲ ಅಲ್ಲಿನೂ ಚೆಕ್ ಮಾಡ್ಬೋದು. ಮತ್ತು ನಿಮಗೆ ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತ್ಲ ವಾಟ್ಸಪ್ದಾಗ ಏನೈತ್ಲ ಮೆಸೇಜ್ ಮಾಡಿರಿ. ಡೈರೆಕ್ಟ್ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಅಪ್ ಟು ಅಡ್ಮಿಷನ್ ಆಗೋವರೆಗೂ ಕೂಡ ನಿಮಗೆ ಇಲ್ಲಿ ಕಂಪ್ಲೀಟ್ ಆಗಿರುವಂಥ ಗೈಡೆನ್ಸನ್ನು ಕೊಡ್ತಾರೋ. ನೆಕ್ಸ್ಟ್ ಏನಂದ್ರೆ ಕ್ಯಾಟಗರಿ 1 ಇದೆ. ಕ್ಯಾಟಗರಿ 1ಗೆ ಏನೈತ್ಲ BAMS ಗೌರ್ಮೆಂಟ್ ಸೀಟಿಗೆ 3,70,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಏನೈತ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 3,95,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 3,96,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಕಲ್ಯಾಣ ಕರ್ನಾಟಕ ಕನ್ನಡ ಮೀಡಿಯಂ ಕೋಟಾದಲ್ಲಿ 3,91,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಕೋಟಾದಲ್ಲಿ 3,31,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 1,79,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ರೆ, ಆಲ್ ಇಂಡಿಯಾ ರ್ಯಾಂಕಿಂಗ್ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ 2A ಕ್ಯಾಟಗರಿ. 2A ಕ್ಯಾಟಗರಿ ಜನರಲ್ ಮೆರಿಟ್ ಅಲ್ಲಿ 3,70,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 4,37,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 4,05,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕನ್ನಡ ಮೀಡಿಯಂ ಕೋಟಾದಲ್ಲಿ 4,85,000 ಆಲ್ ಇಂಡಿಯಾ ರ್ಯಾಂಕಿಗೆ BAMS ಗೌರ್ಮೆಂಟ್ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. 75,000 ಫೀಸ್ ಇರುವಂತ ಸೀಟ್. ಮತ್ತು ರೂರಲ್ ಕ್ಯಾಟಗರಿಗೆ ಏನೈತ್ಲ 3,94,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 4,91,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ BAMS ಗೌರ್ಮೆಂಟ್ ಸೀಟ್ ಸಿಗ್ಬೋದು. ಮತ್ತು ಇದ್ರ ಫೀಸ್ 75,000 ಫೀಸ್ ಇರುತ್ತೆ. ನೆಕ್ಸ್ಟ್ ಯಾವ್ದಂದ್ರೆ 2B ಕ್ಯಾಟಗರಿ. 2B ಕ್ಯಾಟಗರಿ ಇದಕ್ಕಿಂತ ಅದ್ರ ಮೊದಲು ಏನು ಹೇಳ್ತಾನೆ ಅಂದ್ರೆ, ನಿಮ್ಮ ರ್ಯಾಂಕಿಂಗ್ ಇದ್ರ ಒಳಗಡೆ ಇತ್ತಂದ್ರೆ BAMS ಗೌರ್ಮೆಂಟ್ ಸೀಟ್ 75,000 ಸೀಟ್ ಸಿಗ್ತೈತಿ. ನಿಮ್ಮ ರ್ಯಾಂಕಿಂಗ್ ಜಸ್ಟ್ ಮಿಸ್ ಆತಂದ್ರೆ ನಿಮಗೇನೈತ್ಲ 2.5 ಲಕ್ಷದ ಸೀಟು ಒಳ್ಳೊಳ್ಳೆ ಕಾಲೇಜಲ್ಲಿ ಏನೈತ್ಲ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ಮತ್ತು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಏನೈತ್ಲ ಪ್ರಿಯಾರಿಟಿ ಲಿಸ್ಟ್ ಆಗಿರ್ಬೋದು, MBBS BAMS BDS ಕಂಪ್ಲೀಟ್ ಆಗಿರುವಂಥ ಪ್ರಿಯಾರಿಟಿ ಲಿಸ್ಟನ್ನು ಬಿಡ್ತೇವೆ. ಮತ್ತು ಅವಾಗೇನೈತ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಿರ್ತೇವೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇ ರೀತಿಯಾದಂಥ ಅಪ್ಡೇಟನ್ನು ಕೊಡ್ತಿರ್ತೇವೆ. ಒಂದು ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಆಗತ್ತೈತಿ, ಯಾಕಂದ್ರೆ ನಂಬರ್ ಆಫ್ 8 ಕ್ಯಾಟಗರಿ
ಅದಾವೆ. ಎಲ್ಲ ಕೆಟಗರಿದೂ ಕೂಡ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ. ವಿಡಿಯೋ ಏನೈತಿಲ್ಲ ಸ್ಕಿಪ್ ಮಾಡಬೇಡ್ರಿ. ಓಕೆ, ಕೆಲವೊಂದಿಷ್ಟು ಇಂಪಾರ್ಟೆಂಟ್ಸ್ ಪಾಯಿಂಟ್ಗಳನ್ನು ನಡ್ಬಾರ್ಕ್ ಹೇಳ್ತಿರ್ತಾನೆ. ನೆಕ್ಸ್ಟ್ ನೋಡ್ಬೇಕಂದ್ರೆ 2B ಕೆಟಗರಿ ಇದು 3,42,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 3,50,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 3,67,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 4 lakh ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 4,31,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 4,68,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ನಿಮ್ಮ ರ್ಯಾಂಕ್ ಈ ವರ್ಷ ಕಡಿಮೆ ಇದ್ರೆ, ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಚಾನ್ಸ್ ಐತಿ BMS ಗೌರ್ಮೆಂಟ್ ಸೀಟ್ ಸಿಗುವಂಥದ್ದು. ಇದೇನೈತಲ್ಲ ಸೆಮಿ ಗೌರ್ಮೆಂಟ್ ಅಂದ್ರೆ 75,000 ಫೀಸ್ ಇರುವಂಥ ಸೀಟ್ ಆಗಿರ್ತಾವೆ. ಓಕೆ, 3 ಕೆಟಗರಿ ಜನರಲ್ ಮೆರಿಟ್ ಲಾಸ್ಟ್ ಇಯರ್ 4,11,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 4,58,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 3,74,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 8,19,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಕೋಟಾದಲ್ಲಿ 3,84,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 4,03,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನಿಮ್ಮ ರ್ಯಾಂಕಿಂಗ್ ಈ ವರ್ಷ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ BMS ಗೌರ್ಮೆಂಟ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಇದ್ರ ಫೀಸ್ 75,000 ಫೀಸ್ ಇರುತ್ತೆ. 3B ಕೆಟಗರಿ ಜನರಲ್ ಮೆರಿಟ್ 3,31,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 3,51,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 2,84,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 3,62,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 3,10,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ರೂರಲ್ ಕೋಟಾದಲ್ಲಿ 3,80,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ನಿಮ್ಮ ರ್ಯಾಂಕ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಇದಕ್ಕಿಂತ ಕಡಿಮೆ ಇದ್ರೂ ಕೂಡ ನಿಮಗೆ ಸೀಟ್ ಸಿಗ್ಬೋದು. ನಮ್ಮ ಕರ್ನಾಟಕದಲ್ಲಿ BMS ಗೌರ್ಮೆಂಟ್ ಸೀಟ್ ಅಂದ್ರೆ 75,000 ಸೀಟಿಗೆ ಲಾಸ್ಟ್ ಇಯರ್ BMS ಕಟ್ ಆಫ್ ಎಷ್ಟಿತ್ತು ಮತ್ತು ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದಂದ್ರೆ 3,06,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 3,36,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ನಿಮ್ಮ ರ್ಯಾಂಕ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗ್ಬೋದು. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 3,51,000 ಕನ್ನಡ ಮೀಡಿಯಂ ಕೋಟಾದಲ್ಲಿ 3,51,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 3,56,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 3,50,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 3,58,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನಿಮ್ಮ ರ್ಯಾಂಕ್ ಇದಕ್ಕಿಂತ ಕಡಿಮೆ ಆಗಿದ್ರೆ ನಿಮಗೇನೈತಲ್ಲ ಗೌರ್ಮೆಂಟ್ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇದೇನೈತಲ್ಲ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕಟ್ ಆಫ್ ಆಗಿರ್ತೈತಿ. ಮತ್ತು ನಿಮಗೇನಾರು ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಮತ್ತು ನಿಮಗೆ ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತಲ್ಲ ವಾಟ್ಸಪ್ ಒಳಗೆ ಏನೈತಲ್ಲ ಮೆಸೇಜ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳ್ತಿಳ್ಕೊಂಡಾನೆ. ಥ್ಯಾಂಕ್ ಯು. ಮತ್ತು